ಬೆಂಗಳೂರಿನಲ್ಲಿ ನಡೆದಂಥ ಬಾಂಬ್ ಸ್ಫೋಟದ ಬಗ್ಗೆ, ಜೊತೆಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಗೊಂಡಂಥ ನಿಲುವನ್ನು ನಾನು ನಿಜಕ್ಕೂ ಸ್ವಾಗತ ಮಾಡ್ತೇನೆ. ಯಾಕೆಂದರೆ ಇಲ್ಲಿ ಅವರು ರಾಜಕಾರಣ ಮಾಡೋಕ್ಕೆ ಹೋಗಲಿಲ್ಲ. ಎರಡರಲ್ಲೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರ ಬಗ್ಗೆ ತನಿಖೆ ನಡೆಸಿ ಉಗ್ರ ಕ್ರಮ ಕೈಗೊಳ್ತೀವಿ ಏನಂತ ಮಾತನ್ನು ಹೇಳಿದ್ದಾರೆ. ಎರಡೂ ಘಟನೆಗಳು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಗಮನವನ್ನು ರಾಷ್ಟ್ರದ್ರೋಹಿಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸರ್ಕಾರ ಗಮನಿಸಬೇಕು. ಎರಡೂ ಕಡೆನೂ ಎರಡು ಘಟನೆಯಲ್ಲೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂದಂಥ ರಾಷ್ಟ್ರದ್ರೋಹಿಗಳ ಘಟನೆ ಇರ್ಬೋದು, ಬೆಂಗಳೂರಿನಲ್ಲಿ ನಡೆದಂಥ ಬಾಂಬ್ ಸ್ಫೋಟದ ಬಗ್ಗೆನೇ ಇರ್ಬೋದು. ಇದು ಇಂಟೆಲಿಜೆನ್ಸಿ ಫೇಲ್ಯೂರ್. ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲೇ ಇಂಟೆಲಿಜೆನ್ಸಿ ಇದೆ. ಈಗಾಗಲೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನಂಥ ಘೋಷಣೆಗಳು ಕೂಗಿದಾಗ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಇವರೆಲ್ಲರೂ ಕೂಡ ಆ ಘೋಷಣೆ ಕೂಗೇ ಇಲ್ಲ ಅನ್ನಷ್ಟು ಭಂಡತನದ ಹೇಳಿಕೆಗಳು ಕೊಟ್ಟರು. ಅಷ್ಟೇ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ಕಿವಿಯಾರೆ 10 ಬಾರಿ ಕೇಳಿದ್ದೇನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅನ್ನಂಥ ಮಾತನ್ನು ಹೇಳಿದರು. ಈಗ FSL ವರದಿ ಬಂದಿದೆ. ಆ ಮತ್ತು ಅವಾಗ ಹೇಳಿದ್ರು ಇನ್ನೊಂದು, ಆ ವಿಡಿಯೋನ ತಿರ್ಚಿಬಿಟ್ಟಿದ್ದಾರೆ ಅಂತ. ಯಾವುದು ತಿರ್ಚಿಲ್ಲ ಅನ್ನೋದು ಕೂಡ FSL ರಿಪೋರ್ಟಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಹೌದು ಅನ್ನೋಂಥ ಅಭಿಪ್ರಾಯ ಬಂದಿರೋಂಥ ಈ ಸಂದರ್ಭದಲ್ಲಿ ಇನ್ನೂ ಯಾಕೆ ಮುಚ್ಚುಮರೆ ನೋಡ್ತಾ ಇದ್ದೀರಿ? ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಾದ ಮಾನ್ಯ ಪರಮೇಶ್ವರ್ ಅವರು ಕೇಳಕ್ಕೆ ಇಷ್ಟಪಡ್ತೇನೆ. ಇದು ಕರ್ನಾಟಕ ರಾಜ್ಯದ ಜನ, ನೀವು ಮುಸಲ್ಮಾನರ ಪರ ನೀವು ಎಷ್ಟೇ ಇದ್ರೂ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನೇರ ರಾಷ್ಟ್ರದ್ರೋಹಿ ಮಾಡೋಂಥ ಘೋಷಣೆಗಳು ಕೂಗಿದಂಥ ವ್ಯಕ್ತಿಗಳ ಪರವಾಗಿ ನಿಲ್ಲೋದು ಸೂಕ್ತ ಅಲ್ಲ. ತಕ್ಷಣ FSL ರಿಪೋರ್ಟನ್ನು ಬಹಿರಂಗ ಮಾಡಿ, ಯಾರು ಈಗಾಗಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋಂಥ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ನೀವು ಆಗಲೇ ಹೇಳಿದಿರಿ ನಾವು ಕಠಿಣ ಕ್ರಮ ತಗೋತೀವಿ ಅಂತ. ಕಠಿಣ ಕ್ರಮವನ್ನು ತಕ್ಷಣ ತಗೋಬೇಕು. ಈ ರೀತಿ ಬಾಂಬ್ ಸ್ಫೋಟ ಮಾಡಿರೋಂಥ ವ್ಯಕ್ತಿಗಳನ್ನು ತುರ್ತಾಗಿ ಬಂಧನ ಮಾಡಿ ಅವ್ರ ಬಗ್ಗೆನೂ ಕೂಡ ಕ್ರಮ ತಗೋಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಲೋಕಸಭೆ ಚುನಾವಣಾ ಬಂದಂಥ ಸಂದರ್ಭದಲ್ಲಿ ಆ ಭಯೋತ್ಪಾದಕ ಚಟುವಟಿಕೆಗಳು ನಿಲ್ಲಬೇಕಾದ್ರೆ ಆ ರಾಷ್ಟ್ರದ್ರೋಹಿಗಳಿಗೆ ಈ ಸರ್ಕಾರ ಬಿಗಿ ಕ್ರಮ ತಗೊಳ್ತಾ ಇದೆ ಅನ್ನಂಥ ಭಯ ಹುಟ್ಟಿಸ್ಬೇಕು. ಇಲ್ಲ ಅಂತಂದರೆ ಆ ರಾಷ್ಟ್ರದ್ರೋಹಿಗಳಿಗೂ ಕೂಡ, ಭಯೋತ್ಪಾದಕ ಚಟುವಟಿಕೆ ಮಾಡ್ತಿರೋಂಥ ವ್ಯಕ್ತಿಗಳಿಗೂ ಕೂಡ ಈ ಸರ್ಕಾರ ತನ್ನ ತಲೆ ಬಾಗಿಸಿದೆ ಓಟಿಗೋಸ್ಕರ ಅನ್ನೋಂಥ ಭಾವನೆ ರಾಜ್ಯದ ತುಂಬ, ದೇಶದ ತುಂಬ ಬರುತ್ತೆ. ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮುಂಚೆನೇ ನಿಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಾಯಿನಿಗೆ ಬಿಗ ಹಾಕಿ ಹುಚ್ಚುಚ್ಚಾಗಿ ಹೇಳಿಕೆಗಳು ಕೊಡೋದು ಸೂಕ್ತ ಅಲ್ಲ. ನೀನು ಕೊಟ್ಟಂಥ ಹೇಳಿಕೆನೇ ಇಡೀ ರಾಜ್ಯ ಜನ ನಂಬಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವ್ರು ಏನು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ರಾಷ್ಟ್ರದ್ರೋಹಿ ಹೇಳಿಕೆಗೆ ಬೆಂಬಲ ಕೊಟ್ಟಂಗೆ. ಅದಕ್ಕೆ ಅವ್ರು ಕ್ಷಮೆ ಕೇಳಬೇಕು ಮುಂಚೆ, ತಕ್ಷಣ ರಾಜ್ಯದ ಜನರದ್ದು. ಮತ್ತು ಯಾರು ಈ ದೇಶದ್ರೋಹಿ ಚಟುವಟಿಕೆಗಳು ಮಾಡಿದರೆ ಅವ್ರ ಬಗ್ಗೆ ತಕ್ಷಣ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು. ಮತ್ತು ಇಂಟೆಲಿಜೆನ್ಸಿ ಫೈಲೂರ್ ಅಂತ ಮುಖ್ಯಮಂತ್ರಿಗಳು ಒಪ್ಕೋಬೇಕು.